ಹಾಗೂ ತಮ್ಮೆಲ್ಲರಲ್ಲೂ ನಾನು ವಂದನೆ ವಿಧಿಸುತ್ತೇನೆ. ಸುಖ ಸ್ವರೂಪರೇ, ಇವತ್ತಿನ ವಿಷಯ ಆನಂದವೇ ಮಾನವ ಧರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಧರ್ಮ ಅಂದ್ರೆ ಯಾವುದು ಹೇಳ್ತೈತಿ, ಶ್ರುತಿ ಹೇಳ್ತೈತಿ. ಧರ್ಮದ ಅರ್ಥ ಸುಖ ಅಂತ ಹೇಳ್ತೈತಿ. ಧರ್ಮಾರ್ಥ ಸುಖ ಅಂದ್ರೆ ಯಾವುದು ಯಾವಾಗ್ಲೂ ಇಲ್ಲದಂಗ ಆಗಿರ್ಬಾರ್ದು, ಎಲ್ಲಾ ಕಾಲದಾಗೂ ಇರ್ಬೇಕು, ಎಲ್ಲಾ ವೇಳೆಗಳಿರ್ಬೇಕು, ಅದಕ್ಕೆ ಸುಖ ಅಂತ. ಅದು ಯಾವುದೇ ಸಂಕೇತದ ಮುಖಾಂತರ ಗೊತ್ತಾಗುವುದಿಲ್ಲ, ಅದನ್ನ ಗುರುತಿಸಕ್ ಬರುವುದಿಲ್ಲ. ನಾವು ಧರ್ಮ ಅಂದ್ಕೂಡ್ಲೆ ಸಂಕೇತಗಳ ಮುಖಾಂತರ ಗುರುತಿಸಕ್ ಹೊಂಟೇವು. ಒಬ್ರು ಬಿಳಿಯರ್ ಹಚ್ತೇವು, ಒಬ್ರು ಕೆಂಪ ಹಚ್ತೇವು, ಅದರೊಳಗೆ ಅಡ್ಡ ಹಚ್ಚೋರ್ ಬೇರೆ, ಉದ್ದ ಹಚ್ಚೋರ್ ಬೇರೆ, ಬೇರೆ ಬೇರೆ ಕಲ್ಪನೆ ಮಾಡಿಕೊಂಡು ಸಂಕೇತಗಳ ಮುಖಾಂತರ ನಾವು ಧರ್ಮವನ್ನ ಗುರುತಿಸಕ್ ಹೊಂಟೇವು. ಅದು ಧರ್ಮ ಅಲ್ಲವು, ಆಚರಣೆಗಳು. ಧರ್ಮ ಅಂದ್ರೆ ಯಾವಾಗಲೂ ಇರುವಂತದ್ದು ಯಾವುದು ಅಂದ್ರ ಅದು ಸುಖ. ಅದನ್ನು ಹೊಂದುವ ಸಲುವಾಗಿ ಪ್ರಯತ್ನ ಮಾಡಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಐತಿ. ಎಲ್ಲಾ ಜೀವಿಗಳು ಸುಖವನ್ನ ಬಯಸ್ತವು, ಆದ್ರೆ ಆ ಸುಖ ಎಲ್ಲೈತಂತ ತಿಳ್ಕೊಳಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಅವ್ರು ಹೇಳಿದ್ದು ಮನುಷ್ಯದ ಧರ್ಮ ಯಾವುದು ಅಂದ್ರ ಸುಖ ಆನಂದವನ್ನ ಹೊಂದುದ ಮನುಷ್ಯ ಧರ್ಮ. ಆದ್ರೆ ನಮಗ್ ಏನಾಗೈತಿ, ತಪ್ಪು ತಿಳುವಳಿಕೆ ಮುಖಾಂತರ ನಾವ್ ಏನ್ ಮಾಡಾಕತ್ತೇವ ಅಂದ್ರ ಆ ಸುಖವನ್ನ ವಿಷಾದಿಗಳಲ್ಲಿ ನೋಡಾಕತ್ತೇವೆ. ಆ ಆನಂದವನ್ನ ಬಹಿರ್ಮುಖ ವೃತ್ತಿ ಒಳಗ ಪಡ್ಯಾಕ ಪ್ರಯತ್ನ ಮಾಡಾಕತ್ತೇವು. ನಾನು ಆ ಸುಖ ಸ್ವರೂಪನ ನಾನದೀನಿ, ಆನಂದ ಸ್ವರೂಪನ ನಾನದೇನಿ ಅನ್ನುವಂತ ವಿವೇಕವನ್ನ ಮಾಡಿಕೊಳ್ಳಾರ್ದ ನಾನು ಅಜ್ಞಾನದಿಂದ ಹೊರಗೆ ಹುಡುಕಾಕತ್ತೇನೆ. ಅದು ತೋರಿ ಅಡಗ್ತತಿ. ಈ ಸುಖ ಹೊರಗೆ ಹುಡುಕ್ತಕ್ಕಂತ ಸುಖ ತೋರಿ ಅಡಗ್ತತಿ. ಅದು ಆ ಸುಖನೂ ಕೂಡ ನನ್ನಲ್ಲಿದ ತೋರ್ತತಿ, ಅಡಗಿ ಹೋಗ್ತೈತತಿ. ನಮ್ಮ ಭಾವನೆಗೆ ಅನುಸಾರವಾಗಿ ತೋರ್ತತಿ, ತೋರಿ ಮತ್ತೆ ಅಡಗಿ ಹೋಗ್ತೈತಿ. ಭಾವ ಇದ್ದ ಮಾತ್ರ ಸುಖ ಐತಲ್ಲಿ, ಭಾವ ಪಲ್ಲಟ ಆದ್ರೂ ಸುಖ ಇಲ್ಲ. ಆದ್ರೆ ನಿಜವಾಗಿ ಇರುವಂತದ್ದು ನನ್ನಲ್ಲೇ ಐತಿ. ಅದನ್ನ ನಾನು ಅನುಭವದಿಂದ ಕಂಡ್ಕೋಬೇಕಾಗೈತಿ. ನಿದ್ರಿ ಒಳಗೆ ಆರಾಮ್ ಸುಖದಿಂದ ಇದ್ದೆ ಅಂತ ಹೇಳ್ತೇವೆ. ಯಾಕಿದ್ದೀವಿ ಅಂದ್ರೆ ನನ್ನನ್ನ ನಾ ಆಶ್ರಯಿಸಿಕೊಂಡಿದ್ದೆ. ಅಲ್ಲಿ ಯಾವುದೇ ವಿಷಯ ವಸ್ತುಗಳನ್ನ ಯಾವುದೇ ಇಂದ್ರಿಯ ಮುಖಾಂತರ ನಾನು ಅದನ್ನ ಅನುಭವಿಸಿಲ್ಲ. ಅಲ್ಲಿ ಇಂದ್ರಿಯಾತೀತವಾಗಿರುವಂತ ಸುಖ ನನ್ನ ನಿಜ ಸುಖ ಐತಿ. ಅದನ್ನ ಅನುಭವದಿಂದ ಕಂಡುಕೋಬೇಕಾಗೈತಿ. ಅದು ಮಾನವ ಧರ್ಮ ಆಗ್ಬೇಕಾಗೈತಿ. ಸುಖ ಹೊಂದೋದು ಮನುಷ್ಯನ ಕರ್ತವ್ಯ. ಅದ ನಾನು ಯಾರು ಅಂತ ತಿಳ್ಕೊಳೋದ ಅದ ಮನುಷ್ಯನ ಕರ್ತವ್ಯ. ಹೂ ಆಮ್ ಐ, ಅದ ಆನಂದ. ನಾನು ಅಂದ್ರೆ ಅದು ಒಂದು ರೂಪ ಅಲ್ಲ, ಅದು ಆಕಾರ ಅಲ್ಲ, ಅದು ಸಂಕೇತ ಅಲ್ಲ, ಅದು ಯಾವಾಗ್ಲೂ ಇರುವಂತ ತ್ರಿಕಾಲ ಬಾಧಿತ ವಸ್ತು. ಅದ ಆನಂದನ. ಅದನ್ನ ಹೊಂದುವಂತ ಕ್ರಮ ಹಿಡ್ಕೊಂಡು ಹೋದ್ರೆ ಮಾತ್ರ ಮನುಷ್ಯನಿಗೆ ಆ ನಿಜವಾದಂತ ಸುಖವನ್ನ ಹೊಂದಕ್ ಸಾಧ್ಯ ಐತಿ. ಅದು ನಾನು ಯಾರು ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ಬೇಕಾದಂತ ವಿಚಾರಗಳು ಯಾವ್ದು ಅಂದ್ರೆ, ಅದಕ್ಕೆ ಬೇಕಾದಂತ ನಿಯಮಗಳು ಯಾವಂದ್ರ ವಿಧಿಗಳ ಹೇಳಿದ್ರಲ್ಲ, ಸುಮ್ಮನಾಗದು ವಿಧಿಯೊಳಂದದೆ ಮುಕುತಿ ಅಂಥೇಳಿ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ, ಹೃದಯದ ಭೋಗೇಚ್ಛೆ ತೊರೆಯದೆ, ಒದವಿ ಸಮಾಧಿ ಸಾಧನವಾರು ಅರಿಯದೆ. ಮುಮುಕ್ಷತ್ವ ಬರದ ಹೊರತು, ಇವು ಸಾಧನ ಚತುಷ್ಟಯ ಬರದ ಹೊರತು ಆನಂದವನ್ನ ಹೊಂದಕ್ ಸಾಧ್ಯ ಇಲ್ಲ. ಅದು ಮೊದಲಿಗೆ ಬೇಕಿವು. ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ ಬಂದಾಗ ಆನಂದವನ್ನ ಹೊಂದಕ್ ಸಾಧ್ಯ ಐತಿ. ಮೊದಲಿಗೆ ಬೇಕು, ವಿವೇಕ ಬೇಕು. ಈ ಸಾಮಾನ್ಯ ವಿವೇಕನೇ ಇಲ್ಲ. ಅದಕ್ಕೆ ಅಜ್ಜಾರ್ಕೆ ಇದ್ದು ಹುಬ್ಳಿ ಧಾರವಾಡ ಕಾರ್ಪೊರೇಷನ್ ಏರಿಯಾದೊಳಗೆ ಎಷ್ಟು ಜನ ಮನುಷ್ಯರದಾರ ಅಂತ. ಸಾಮಾನ್ಯ ವಿವೇಕ, ಹಿತ ತಿಳುವಳಿಕೆ ಇಲ್ಲನ ನಾವು ಮನುಷ್ಯರ ವೃತ್ತಿಯೊಳಗಿಲ್ಲ. ಇವತ್ತು ಮನುಷ್ಯ ವೃತ್ತಿಯನ್ನ ಹೀನ ವೃತ್ತಿಯೊಳಗೆ, ಮನುಷ್ಯ ವೃತ್ತಿಯನ್ನು ತೆಗೆದಾಕಿ ಹೀನ ವೃತ್ತಿಯೊಳಗೆ ತೊಡೆಯೋದು.
ಹೌದಲ್ರಿ? ವಿವೇಕ ಇಲ್ಲ, ಸಾಮಾನ್ಯ ವಿವೇಕನೇ ಇಲ್ಲ, ಹಿತ ತಿಳುವಳಿಕೆನೇ ಇಲ್ಲ, ಎಲ್ಲಾ ಹಿತನ ಕೊಡ್ತಾವಂತ ಬಹಿರ್ಮುಖ್ಯ ವೃತ್ತಿ ಒಳಗೆ ತೊಡಗಿಬಿಟ್ಟವನು. ಯಾವ್ದು ಹಿತ ಐತಿ ಯಾವ್ದು ಅಹಿತ ಐತಿ ಅಂತ ತಿಳ್ಕೊಂಡಿಲ್ಲ ನಾವು. ಎಲ್ಲಾ ಹಿತನ ಅದಾವು, ಎಲ್ಲಾ ಸುಖನ ಕೊಡ್ತಾವ ಅಂತ ತಿಳ್ಕೊಂಡು ಎಲ್ಲಾ ಏನ್ ಕೆಲ್ಸಕ್ಕೆ ಬಾರದಂತ ವಿಷಯ ವಸ್ತುಗಳನ್ನ ಅವಲಂಬನೆ ಆಗಿ ಸುಖ ಹೊಂದಬೇಕು ಅಂತ ನಾವು ಪ್ರಯತ್ನ ಮಾಡಿ ಮಾಡಿ ದಲಿತೇವೆ. ಸಾಮಾನ್ಯವಾಗಿ ಇತರ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಹಿತ ಬುದ್ಧಿ ಅದನ್ನು ನಮಗೂ ಐತಿ, ಅದನ್ನು ನಾವು ಕಳ್ಕೊಂಡಾಗತ್ತೇವೆ ಇವತ್ತು. ಇನ್ನು ನಿತ್ಯ ವಿವೇಕವನ್ನ ಜಾಗೃತಗೊಳಿಸೋದು ಯಾವಾಗ? ನಿತ್ಯ ವಿವೇಕ ಜಾಗೃತ ಆದಾಗ ಹೃದಯದ ಭೋಗದ ಇಚ್ಛೆ ಏನದಾವಲ್ಲ, ಅವು ವಿಷಯದೊಳಗೆ ಸುಖ ಐತಿ, ಇಂದ್ರಿಯ ಮುಖಾಂತರ ಸುಖವನ್ನು ಹೊಂದ್ಬೇಕನ್ನುವಂತ ಏನು ಕಾಮನೆ ಒಳಗೆ ಇದಾವಲ್ಲ, ಮನಸ್ಸಿನಾಗ ಒಳಗೆ ಇಟ್ಕೊಂಡು ಕುಂತೀವಲ್ಲ, ಅದನ್ನ ಹೊಡೆದು ಓಡ್ಸಾಕ್ ಬರ್ತೈತಿ. ಮುಂದಿಗೆ ನಿತ್ಯ ವಿವೇಕವನ್ನು ಜಾಗೃತಗೊಳಿಸ್ಬೇಕಾಗೈತಿ. ಅದು ಎಲ್ಲಿ ಸಿಗ್ತೈತಿ ಅಂದ್ರೆ ಶ್ರವಣಾದಿಗಳಲ್ಲಿ ಸಿಗುತ್ತೈತಿ. ಶ್ರವಣವನ್ನ ಬಿಡದೆ ಮಾಡ್ತಾ ಹೋದಾಗ ವಿವೇಕ ಜಾಗೃತ ಆಗುವಂತ ಬರ್ತೈತಿ. ಅವಾಗ ಕಾಮನೆಗಳೆಲ್ಲ ನಾಶಕ್ಕೂ ಅಂತ ಬರ್ತಾವ. ಅವಾಗ ವೈರಾಗ್ಯ ಬರಕ್ ಚಲೋ ಆಕೈತಿ. ವೈರಾಗ್ಯ ಇಲ್ದ ವಿವೇಕ ಇಲ್ದ ವೈರಾಗ್ಯ ಇಲ್ದ ನಾವು ಶಾಂತಿಯನ್ನು ಹೊಂದಾಕ ಆಗುದಿಲ್ಲ, ಆನಂದವನ್ನು ಹೊಂದಾಕ ಆಗುದಿಲ್ಲ. ಅದಕ್ಕೆ ಈ ಕ್ರಮವನ್ನು ಮೊದಲಿಗೆ ಅಳವಡಿಸ್ಕೊ. ನೀನು ಮನುಷ್ಯ, ನೀನು ಏನಾಗು ಮನುಷ್ಯರಂತೆ ವರ್ತನೆಯನ್ನು ಮಾಡು. ನೀನು ಮನುಷ್ಯನ ವೃತ್ತಿ ಯಾವುದು ಅಂದ್ರೆ ಯಾವುದೇ ಜೀವಿಗೆ ತೊಂದರೆ ಕೊಡಲಾರ್ದಂಗ ಇರಾಕ್ ಕಲಿ. ಮೊದಲಿಗೆ ನೀನು ಏನ್ ಮಾಡಾಕತ್ತಿ, ಆ ವಿಷಯದಲ್ಲಿ ಆಸಕ್ತಿಯನ್ನ ತಾಳಿ ವಿಷಯಗಳ ಸುಖ ಕೊಡ್ತಾವ ಅಂತ ತಿಳ್ಕೊಂಡು ಆ ವಿಷಯವನ್ನ ಪಡೆಯೋದಕ್ಕೋಸ್ಕರವಾಗಿ ಏನ್ ಮಾಡಾಕತ್ತಿ ಅಂದ್ರೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ದೋಷಪೂರಿತನಾಗಿ ಇತರರಿಗೂ ದುಃಖವನ್ನ ಕೊಡಾಕತ್ತೀನಿ. ಸ್ವಹಿತಕ್ಕಾಗಿ ಪರರಿಗೆ ಏನ್ ಮಾಡಾಕತ್ತಿ, ದುಃಖವನ್ನ ಕೊಡಾಕತ್ತಿ. ಈ ಕಾಮನೆಗಳು ಇದ್ದಾಗ ಆ ವಿಷಯಾದಿಗಳಲ್ಲಿ ಸುಖ ಆಯ್ತು ಅನ್ನುವಂತ ತಪ್ಪು ತಿಳುವಳಿಕೆಯಿಂದನ ಅನೀತಿ, ಅತ್ಯಾಚಾರ, ಅವ್ಯವಹಾರಗಳು ನಡೆದಿದ್ದು. ವಿಷಯದಲ್ಲಿ ಸುಖ ಇಲ್ಲ ಅಂತ ಯಾವ ತಿಳ್ಕೊಂತಾನ, ಯಾವಾಗ ಅದು ವಿವೇಕ ಜಾಗೃತ ಆಕೈತಿ, ಅವ ಇದನ್ನ ದೋಷಗಳನ್ನ ಮಾಡುವುದಿಲ್ಲ. ಅದಕ್ಕೆ ನಾವು ಮೊದಲೇ ವಿವೇಕವಂತರಾಗಬೇಕಾಗೈತಿ. ಮನುಷ್ಯರಂತ ವೃತ್ತಿಯಲ್ಲಿ ನಡೆದಾಗ ಮಾತ್ರ ಆನಂದವನ್ನ ಹೊಂದಕ್ ಸಾಧ್ಯ ಐತಿ. ಅದು ನನ್ನೊಳಗೈತಿ ಆನಂದ, ವಿಷಯದೊಳಗಿಲ್ಲ. ಯಾವುದೇ ಬಹಿರಂಗದ ತೋರಿಕೆ ಒಳಗೆ ಆನಂದ ಇಲ್ಲ, ಆನಂದ ಒಳಗೆ ನನ್ನೊಳಗೈತಿ, ನಾನು ಆನಂದ ಸ್ವರೂಪನಾದೇನೆ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೊಳಕ್ ಸಾಧ್ಯ. ಹೇಳಿದ್ರ ಅನುಭವಗಳು ಹೇಳಿದ್ರು, ನಿನ್ನೊಳಗೈತದು ಸತ್ಯ ಪದ ಅನ್ನೋದು, ಆನಂದ ಸುಖ ಪದ ಅನ್ನೋದು ಹೊರಗಿಲ್ಲ, ನಿನ್ನೊಳಗೆ ಐತಿ. ಅದನ್ನ ವಿವರಿಸಿ ನೋಡಲೇ ಜೀವನೇ ನೀನೇ ಮುಕ್ತ ಅಂತ. ನೀ ಮುಕ್ತನಾದಿ, ನಿನ್ನನ್ನ ಕುರಿತು ನೀ ವಿವರಿಸಿ ನೋಡ್ಕೊಂಡಿಲ್ಲ, ಅದಕ್ಕೆ ನೀನು ಬಂಧನಕ್ಕೀಡಾಗಿ. ನೀನು ವಿವರಿಸಿ ನೋಡ್ಕೊಂತ ಹೋಗು, ನೀನು ಅಲ್ಲದ್ದೇ ಯಾವ್ದೋ ಅದನ್ನು ಬಿಟ್ಕೊಂತ ಹೋಗ. ಅವಾಗ ನೀನು ಒಂದು ಉಳಿತಿಯಲ್ಲ, ಅದ ನಿನ್ನದಿ. ಕೊನೆಗೆ ಬಿಡ್ಲಾಕ್ ಬರಲಾರಂತ ವಸ್ತು ಒಂದು ಉಳಿದಿತ್ತಲ್ಲ, ಅದ ನಿನ್ನ ನಿಜ ಸ್ಥಿತಿ. ಅದು ಸುಖ ರೂಪನ ಐತಿ, ಅದು ನಿತ್ಯ ರೂಪನ ಐತಿ. ಅದನ್ನ ಅನುಭವದಿಂದ ಕಂಡ್ಕೊ. ಇಂದ್ರಿಯಗಳ ಮುಖಾಂತರ ಕಂಡ್ಕೊಳಕ್ ಹೋಗ್ಬೇಡ. ನಿನ್ನೊಳಗೆ ಅನುಭವದಿಂದ ಕಂಡ್ಕೊಂಡು ಪ್ರಯತ್ನ ಮಾಡಿದಾಗ ಮಾತ್ರ ಸಿಗ್ತೈತೆ ಅದು. ನಾವು ಏನ್ ಮಾಡಾಕತ್ತೀವೋ ಬಹಿರಂಗದ ತೋರಿಕೆಯಲ್ಲಿ, ಬಹಿರಂಗದ ವ್ಯವಹಾರದಲ್ಲಿ ಆನಂದವನ್ನ ಹುಡುಕಾಕತ್ತೀವೋ. ನಮ್ಮ ಧರ್ಮ ಯಾವ್ದು ಅನ್ನೋದನ್ನು ಬಿಟ್ಟೇವು, ಮಾತು ಬಿಟ್ಟೇವು ನಾವು. ಯಾಕ ಶಪಥ ಮಾಡಿ ಬಂದಿ ನೀನು, ಈ ಜನ್ಮ ಇರೋದ್ರೊಳಗಾಗಿ, ಶರೀರ ಇರೋದ್ರೊಳಗಾಗಿ ಧರ್ಮದಂದೆ ನಡೆದು ಆ ಸುಖವನ್ನ, ನಿತ್ಯ ಪದವನ್ನ ಹೊಂದಿ ಮತ್ತಿ ಭವಚಕ್ರದೊಳಗೆ ಬರುದಿಲ್ಲ ಅಂತ ಶಪಥ ಮಾಡಿ ಬಂದಿ. ನೀ ಮರತಿ. ಅದು ಮರತ ನೀ ಏನ್ ಮಾಡಾಕತ್ತಿ ಅಂದ್ರೆ ಏನು ಪಶು ಪಕ್ಷಾದಿಗಳ ವ್ಯವಹಾರ ಮಾಡಾಕತ್ತಿಲ್ಲ ಅಂತ ವ್ಯವಹಾರದೊಳಗೆ ನೀ ತೊಡಗಿ. ಅವು ಯಾವೂ ನೀನು ಕೂಡ ಬರ್ಲಾರ್ದು. ಯಾವರ ಬರ್ತಾವ ನಮ್ ಕೂಡ ಅಂದ್ರೆ ಯಾವೂ ಬರುದಿಲ್ಲ. ಅದ್ರ ಒಳಗಿನ, ಅದ್ರ ಮ್ಯಾಲಿನ ವ್ಯಾಮೋಹವನ್ನ, ಅದ್ರ ಮ್ಯಾಲಿನ ವಾಸನೆಯನ್ನ ಮಾತ್ರ ತಗೊಂಡು ಮತ್ತೆ ನಾವು ಪುನರ್ಜನ್ಮಕ್ಕೆ ಕಾರಣ ಆಕೈತಿ. ಅದಕ್ಕೆ ಅದನ್ನು ಮಾಡೋದು ಮನುಷ್ಯನ ಕರ್ತವ್ಯ ಅಲ್ಲ. ನಾನು ಏನದೀನಿ ಅನ್ನೋದನ್ನ ತಿಳ್ಕೊಬೇಕಾಗೈತಿ.
ಮನುಷ್ಯ ಜನ್ಮ ಹಂಗ ಬಂದಿಲ್ಲ, ಅನೇಕ ಜನ್ಮದ ಪಾಪ ಪುಣ್ಯದ ಮಿಶ್ರಣದಿಂದ ಮನುಷ್ಯ ಜನ್ಮ ಬಂದೈತಿ. ಅದನ್ನ ಎದಕ್ಕೆ ಉಪಯೋಗ ಮಾಡ್ಕೋಬೇಕಾಗೈತಿ ಅಂದ್ರೆ ಕಾಗಿ ಗುಬ್ಬಿಗೆ ಅವರಕ್ಕೆಲ್ಲ ಅದನ್ನ ಉಪಯೋಗ ಮಾಡ್ಕೊಳೋದು. ಚಟದ ಸಲುವಾಗಿ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ವ್ಯರ್ಥ ಅಂತ. ಚಟಕ್ಕಾಗಿ ಅನೇಕ ಜನ್ಮಗಳನ್ನ ಹೊಂದ್ಕೊಂತನ ಬಂದೇವು ನಾವು, ಅನೇಕ ಜನ್ಮಗಳನ್ನ ಧಾರಣೆ ಮಾಡ್ಕೊಂತನ ಬಂದೆವು. ಈಗೂ ಮತ್ತ ಅದ ಚಟವನ್ನ ಇಟ್ಕೊಂಡು ಹೋದ್ರೆ ಅದಕ್ಕೆ ಚಟ ಬಿಡಬೇಕಾಗೈತಿ. ಯಾವ ಚಟ? ಜನ್ಮಾಂತರಕ್ಕೆ ಕಾರಣ ಆಗಿರುವಂತ ಚಟವನ್ನ ಬಿಡಬೇಕಾಗೈತಿ. ಬಂಧನದಿಂದ ಬಿಡುಗಡೆ ಆಗುವಂತ ಚಟವನ್ನ ಅಂಟಿಸ್ಕೋಬೇಕಾಗೈತಿ. ಅದು ಯಾವುದು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ. ಇದು ಬಹುಬಂಧನವನ್ನ ನಾಶ ಮಾಡ್ತೈತಿ. ಈ ವಿಷಯದಲ್ಲಿ ಇರುವಂತ ಆಸಕ್ತಿ, ಈ ಚಟ ಏನೈತಲ್ಲ ಭವಕ್ಕೆ ಕಾರಣಕ್ಕೈತಿ. ಅದು ಮನುಷ್ಯನಿಗೆ ತಿಳ್ಕೊಂಡು ಹಿಂಸರ್ಯಾಕೆ ಬರ್ತೈತೆ ಅಂತ ತಿಳ್ಕೊಂಡು ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿಗ ಅದನ್ನ ಯಾಕೆ ಹಾಳು ಮಾಡ್ಕೊಂತೀರಿ? ಮನುಷ್ಯ ಜನ್ಮ ಹಂಗ ಬಂದಿಲ್ಲ ಇದು. ಅದಕ್ಕೆ ಯಾಕೆ ಹಾಳು ಮಾಡ್ಕೊಂತೀರಿ? ಇವು ಏನ ಒಂದು ಅವಸ್ಥೆ ಒಳಗೆ ತೋರಿ ಆಡಿರ್ತಕ್ಕಂಥ ವಿಷಯಾದಿಗಳನ್ನ ಅವಲಂಬಿಸ್ಕೊಂಡು ಯಾಕೆ ಅದ್ರ ಮೇಲೆ ಆಸಕ್ತಿಯನ್ನು ತಾಳಿ ಅದರೊಳಗೆ ಸುಖವನ್ನ ಆರಿಸಿ ಹೋಗ್ತೀರಿ ನೀವು? ನಿಮ್ಮ ಒಳಗಿರುವಂತ ನಿಧಿಯನ್ನ ಬಿಟ್ಟು ಹೊರಗಿಂದ ಕಾಶಿ ಮಾಡಾಕತ್ತೀರಲ್ಲ. ಹೇಳ್ತಾರಲ್ಲ, ಕೈಯಾನ ಅಕ್ಕಿ ಕಳ್ಕೊಂಡ ಕಂಟ್ಯಾನ ಅಕ್ಕಿ ಹಿಡ್ಯಾಕ ಹೋದ್ರಲ್ಲ. ಐತಿಗ ಸಿಕ್ಕೈತಿ, ಇದನ್ ಬಿಟ್ಟು ಮತ್ತ ಹಂಗ ಆಗ್ಬೇಕು ಹಿಂಗ ಆಗ್ಬೇಕನ್ನುವಂತ ಆಶಯಕ್ಕೆ ಬಿಡ್ಬೇಕು. ಅದರ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ. ಇದೆಲ್ಲ ಹಿಂದಿನ ಜನದಾಗ ಎಲ್ಲ ಮಾಡ್ಕೊಂತ ಬಂದೆವು. ಒಂದೊಂದು ಜನದಾಗ ಒಂದೊಂದು ವಿಷಯಕ್ಕಾಗಿ ಕಳೆದು ಬಂದೆವು. ಇಲ್ಲಿ 5 ಇಂದ್ರಿಯಗಳನ್ನ 5 ವಿಷಯಕ್ಕಾಗಿ ಬಳಕೆ ಮಾಡ್ಕೊಂಡು 5 ಇಂದ್ರಿಯಗಳಲ್ಲಿ ಸುಖವನ್ನ ಕಾಣ್ತೇನೆ ಅಂದ್ರೆ ಯಾವಾಗ ಸಾಧ್ಯ ಐತಿ? ಇಲ್ಲ ಅದ್ರೊಳಗೆ ಸುಖ ಇಲ್ಲ. ಯಾಕಂದ್ರೆ ಸುಖ ಅನ್ನೋದು ತನ್ನೊಳಗೆ ಐತಿ, ತಾನ ಅದನ್ನ ಸುಖ ಸ್ವರೂಪ. ಅದನ್ನು ವಿಷಯಾದಿಗಳಲ್ಲಿ ನೋಡಾಕತ್ತೇನ. ತಪ್ಪು ತಿಳುವಳಿಕೆಯಿಂದ, ಅಜ್ಞಾನದಿಂದ, ಮಾಯಾದಿಂದ ಅದ್ರೊಳಗೆ ನೋಡಾಕತ್ತೇನ. ಅದಕ್ಕೆ ಆ ದೋಷವನ್ನ ಕಳ್ಕೋಬೇಕಾಗೈತಿ. ಹಿಂದಿನ ಜನ್ಮದಲ್ಲಿಂದ ಬಂದಂತ ದೋಷಗಳನ್ನ ಈಗ ಮನುಷ್ಯ ಜನ್ಮದಾಗ ಕಳ್ಕೊಳಕ್ ಸಾಧ್ಯ ಐತಿ. ಕಳ್ಕೊಂಡು ನಾನ್ ಮುಕ್ತನಾದೀನಿ, ನಾ ಬಂಧನಕ್ಕೆ ನಾನು ಈಡಾಗೇ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕಾಗೈತಿ ಈಗ. ಅದಕ್ಕಾಗಿ ಬಂದಂತ ಈ ಮನುಷ್ಯ ಜನ್ಮವನ್ನ ನಾವು ಸ್ವಾರ್ಥಕ ಮಾಡ್ಕೋಬೇಕಾಗೈತಿ. ಸುಮ್ಮನೆ ವಿಷಯದ ಆಪಾಪಿ ಒಳಗೆ ಕಾಲ ಕಳಿಬಾರದು. ಸುಮ್ಮನೆ ಕಾಲವನ್ನು ಕಳೆದು ಸಾಯುದು ಉಚಿತವೇ? ಸುಮ್ಮನೆ ಕಾಲ ಕಳೆದು ಹೋದ್ರೆ ಏನಕ್ಕೆ ಬರ್ತೈತಿ? ನಿಜವನ್ನು ನೆಂಬಿ ಮುಕ್ತಿಯನ್ನು ಒಡೆಯದೆ ಮನುಷ್ಯ ಸುಮ್ಮನೆ ಕಾಲ ಕಳೆದು ಹೋದ್ರೆ ಎದಕ್ ಬರ್ತೈತಿ? ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳಿಂದ ಅನಿತ ದೇಹಗಳನ್ನ ತೊಟ್ಟು ಒಂದೊಂದು ಜೀವರಸ ಬಸರೊಳು ಬಂದು ಮತ್ತೆ ನೀನ್ ಅತ್ತ ತಿರುಗದಂತೆ ರಚಿಸದೆ, ಮತ್ ನೀ ಅತ್ತ ಹೋಗದಂಗ ಮಾಡ್ಕೋ. ಈಗ ಮನುಷ್ಯ ಜನ್ಮ ಬಂದದ್ದು ಅದರ ಸಲುವಾಗಿ. ಮತ್ತ ಭವಚಕ್ರಕ್ಕೆ ಒಳಗಾಗಬೇಡ, ಇಲ್ಲಿ ಮುಕ್ತನಾದೀನಿ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೋ. ಯಾಕೆ ಹೊರಗಿಂದ ನಂಬಿಕೆ ಕೆಡ್ತಿ? ನಿನ್ನ ಮೇಲೆ ನೀನ್ ನಂಬಿಕೆ ಇಟ್ಕೋ. ಮೊದ್ಲಕ್ಕೆ ನೀನ್ ಯಾರು ಅನ್ನೋದು ಮೊದ್ಲಕ್ಕೆ ತಿಳ್ಕೊ. ಅವಾಗ ಆನಂದ ನಾನು ಬಿಟ್ಟು ಹೊರಗಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ನಾವ್ ಏನ್ ಮಾಡಾಕತ್ತೇವು? ಇನ್ನೊಬ್ಬರು ನೋಡಿ ಇನ್ನೊಬ್ಬರ ಮುಖಾಂತರ ಹೊರಗೆ ಐತೆ ಅಂತ ತಿಳ್ಕೊಂಡು ಹೊರಗೆ ನೋಡ್ಕೊಂತಾನು ಹೊಂಟೇವ್ ನಾವು. ಅನುಭವಗಳು ಹೇಳಿದ್ದನ್ನ ಬಿಟ್ಟು ಬಿಟ್ಟಿವ್ ನಾವು. ಬಿಟ್ಟು ಎಲ್ಲಿ ರಂಜನೆಯಿಂದ ಕೂಡೈತಿ, ಎಲ್ಲಿ ಇಂದ್ರಿಯಗಳ ವ್ಯಾಪಾರಕ್ಕೆ ಅನುಕೂಲ ಆಗೈತಿ ಅಂತ ವಾತಾವರಣದೊಳಗೆ ನಾವು ಸಿಲುಕಿ ಇವತ್ತು ಒದ್ದಾಡಕತ್ತೀವಿ. ಅವರೆಲ್ಲ ಅನುಭವಗಳು ಹೇಳಿದ್ರು ಅದ್ರೊಳಗೆ ಸುಖ ಇಲ್ಲ, ಇಂದ್ರಿಯ ವ್ಯಾಪಾರದೊಳಗೆ ಸುಖ ಇಲ್ಲ, ಇಂದ್ರಿಯಗಳ ಸುಖ ಕೊಡ್ಲಾರವು, ಯಾವ ವಿಷಯ ವಸ್ತುಗಳು ಸುಖ ಕೊಡ್ಲಾರವು ಅಂತ ಹೇಳಿದ್ರು. ನಾವು ಏನೋ ವಿಷಯಗಳ ಸುಖ ಕೊಡ್ತಾವು ಅಂತ ತಿಳ್ಕೊಂಡು ಅದರೊಳಗೆ ಹುಡುಕಾಕತ್ತೀವಿ. ಅದಕ್ಕೆ ಅವ್ರ ಆನಂದವೇ ಮಾನವ ಧರ್ಮ ಅಂತ ಹೇಳಿದ್ದೀನ. ಆನಂದವನ್ನು ಹೊಂದು ಸಲುವಾಗಿ ಅಂದ್ರೆ ನಾನು ಯಾರನ್ನು ತಿಳುವಳಿಕೆಯನ್ನು ಹೊಂದಿದ ಮನುಷ್ಯ ಕರ್ತವ್ಯ. ಮನುಷ್ಯ ಕುಲದ ಜನದ ಲಾಭ ಯಾವುದು? ತಾನ್ಯಾರನ್ನು ತಿಳ್ಕೊಳ್ಳೋದು. ಅದನ್ನ ಬಿಟ್ಕೊಟ್ಟು ನಾವು ಏನ್ ಮಾಡ್ತಾ ಇದೆ ಅನೀತಿ ಅತ್ಯಾಚಾರ ಅವ್ಯವಹಾರದೊಳಗೆ ತೊಡಗಿ ವಿಷಯಗಳ ವ್ಯಾಪಾರದ ವಿಷಯಗಳ ಮೊದಲೇ ಸುಖ ಬುದ್ಧಿಯನ್ನು ಇಟ್ಕೊಂಡು ಅವಕ್ಕೆ ಪ್ರಯತ್ನ ಮಾಡಿ ನಾವು ಏನಾಕಿವು ಮುಂದನೂ ಕೂಡ ಹೀನ ಜನ್ಮಕ್ಕೂ ಕಾರಣ ಆಗತಕ್ಕಂತ ವೃತ್ತಿಯೊಳಗೆ ತೊಡಿಬಿಟ್ಟೆವು. ಅದಕ್ಕೆ ಅದು ಮನುಷ್ಯನ ವೃತ್ತಿ ಅಲ್ಲದು,
ಮನುಷ್ಯನ ವೃತ್ತಿ ಏನಾಗಬೇಕೈತಿ, ಆನಂದವನ್ನು ಒಂದು ಸಲುವಾಗಿನ ಪ್ರಯತ್ನ ಮಾಡ್ಬೇಕಾಗೈತಿ. ಅದು ಆನಂದ ಎಲ್ಲಿ ಐತಿ ಅನ್ನೋ ತನ್ನೊಳಗೆ ಐತಿ ಅನ್ನುವಂತ ವಿವೇಕ ಜಾಗೃತ ಆಗುವಂತ ವಿಚಾರದೊಳಗೆ ನಾವು ಕಾಲ ಕಳಿಬೇಕಾಗೈತಿ. ಅದು ಶ್ರವಣದಿಂದ ಮಾತ್ರ ಸಿಗ್ತೈತಿ. ಅದಕ್ಕೆ ಶ್ರವಣಕ್ಕೆ ಬಹಳ ಮಹತ್ವ ಐತಿ. ಶ್ರವಣವನ್ನು ತಪ್ಪದೆ ಪ್ರತಿದಿನ ವಿಷಯದ ಬಗ್ಗೆ ಎಷ್ಟು ಶ್ರವಣ ಮಾಡ್ತೇವಲ್ಲ, ವಿಷಯದ ಬಗ್ಗೆ ಸಾಕಷ್ಟು ಶ್ರವಣ ಮಾಡ್ತೇವಲ್ಲ, ಬ್ಯಾಸರಿಕೆನ ಆಗೋದಿಲ್ಲ ಆ ಶ್ರವಣ. ಈ ಶ್ರವಣ